ವೀಕ್ಷಕರೇ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ 36 ಸೈಜ್ನ ಬ್ಲೌಸ್ ಕಟಿಂಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋದಲ್ಲಿ ಫಸ್ಟ್ಗೆ ನಮಗೆ ಬರುತ್ತೆ ಲೆಂತ್. ಇವರ ಲೆಂತ್ ಬಂದು 13.5 ಇದೆ. ಓಕೆನಾ, 13.5 ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು. 14 ಇಂಚ್ಗೆ ನಾವು ಮಾರ್ಕನ್ನು 14.5ಗೆ ನಾವು ಮಾರ್ಕನ್ನು ಹಾಕೋಬೇಕು. ಓಕೆನಾ, 14.5ಗೆ ಮಾರ್ಕ್ ಹಾಕ್ಕೊಂಡು ಇದೇ ರೀತಿ ಇನ್ನೊಂದು ಮಾರ್ಕನ್ನು ಕೂಡ ಕರೆಕ್ಟಾಗಿ ಲೈನ್ ಇಟ್ಕೊಂಡು 14.5ಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಸೊ ಈ ಮಾರ್ಕ್ ಮಾಡೋದ್ರಿಂದ, ಡಬಲ್ ಮಾಡೋದ್ರಿಂದ ನಿಮಗೆ ಲೈನ್ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ. ಓಕೆನಾ, ಇದಾದ ನಂತರ ಇವರಿಗೆ ಶೋಲ್ಡರ್ ಬೇಕಾಗುತ್ತೆ. ಎಕ್ಸಾಕ್ಟ್ಲಿ ನೋಡಿ, ಡೀಪ್ ನಮಗೆ ಮಿನಿಮಮ್ ಇಲ್ಲಿ ಡೀಪ್ನ ಮ್ಯಾಟ್ರ್ ಬಂದಾಗ ದೊಡ್ಡ ಸೈಜ್ ಇರತಕ್ಕಂಥವ್ರಿಗೆ, ಅಂದರೆ ಏನು, ಸ್ವಲ್ಪ ಏಜ್ಡ್ ಆಗಿದ್ದಾರೆ, ಅವರಿಗೆ ಬ್ಯಾಕ್ ಜಾಸ್ತಿ ಡೀಪ್ ಬೇಕಾಗೋದಿಲ್ಲ ಅಂತಕ್ಕಂಥವ್ರು ನೀವೇನು ಮಾಡಬೇಕು, 7.5 7 ಇಂಚಸ್ ಡೀಪ್ ಇಡ್ತಕ್ಕಂಥವ್ರು 5.5 ಶೋಲ್ಡರನ್ನು ಇಟ್ಕೊಳ್ಳಿ. ಓಕೆನಾ, ಇನ್ನೂ ಏಜ್ಡ್ ಇದ್ದಾರೆ, ಕರೆಕ್ಟಾಗಿ ಬರಬೇಕು ಫಿಟ್ಟಿಂಗ್ ಅಂದರೆ 8 ಇಂದ 9 10 ಇಲ್ಲಿವರೆಗೂ ನೀವು ಡೀಪ್ನ ತೆಗೆದುಕೊಂಡು ಹೋಗ್ತೀರಿ ಅಂತಂದರೆ ಇವರಿಗೆ ನಿಮಗೆ 5 ಅಥವಾ 4.75 10 ಇಂಚ್ ಡೀಪ್ ಇಡ್ತೀರಿ ಅಂದರೆ 4.75ನ ತೆಗೆದುಕೊಳ್ಬೇಕಾಗತ್ತೆ. 9 ಇಂಚಿನ ಅಥವಾ 8 ಇಂಚಿನ ಡೀಪ್ ಇಡ್ತೀರಿ ಅಂದರೆ 5 ಇಂಚ್ ಇಟ್ಟ ಸಾಕಾಗತ್ತೆ. ಈಗ ನಾನು ಇವರಿಗೆ ಮಿನಿಮಮ್ 7 ಇಂಚಷ್ಟು ಡೀಪನ್ನು ಇಡ್ತಾ ಇದ್ದೀನಿ. ಸೊ ಹಾಗಾಗಿ 5.5ಗೆ ನಾನು ಇವ್ರಿಗೆ ಇಟ್ಕೊಳ್ತಾ ಇದ್ದೀನಿ. ಶೋಲ್ಡರ್ 5.5ಗೆ ಬರುತ್ತೆ, ಇನ್ಕ್ಲೂಡಿಂಗ್ ಮಾರ್ಜಿನೇ ಬರುತ್ತೆ ಅದು. ಓಕೆನಾ, ಸಪ್ರೇಟಾಗಿ ಮಾರ್ಜಿನ್ನ ಬಿಡುವ ಅವಶ್ಯಕತೆ ಇಲ್ಲ. ಶೋಲ್ಡರ್ ನಾನು ಎಷ್ಟು ಇಡ್ತಾ, ಶೋಲ್ಡರ್ ಅಂತ ನೋಡಿ, ಡೀಪ್ ಎಷ್ಟು ಇಡ್ತಾ ಇದ್ದೀನಿ, 7 ಇಂಚ್ಗೆ ಡೀಪ್ ಇಡ್ತಾ ಇದ್ದೀನಿ. ಮತ್ತು ಆರ್ಮೋಲ್ ಡೌನಿಂಗ್ ಕೂಡ ನಾನು 5.5ಗೆ ಇಳಿಸ್ಕೊಳ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಆರ್ಮೋಲ್ ಡೌನಿಂಗ್ ನಾನು ಎಷ್ಟು ಇಳಿಸ್ಕೊಳ್ತಾ ಇದ್ದೀನಿ, 5.5ಗೆ ಇಳಿಸ್ಕೊಳ್ತಾ ಇದ್ದೀನಿ. ಓಕೆನಾ, ಈ ಪಾಯಿಂಟ್ ಇಟ್ಕೊಂಡು ಸೀದಾ ಲೈನ್ನ ಡ್ರಾ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಲೈನ್ ಅನ್ನೋದು ಬರುತ್ತೆ. ಇದೇ ಅಪ್ಪರ್ ಚೆಸ್ಟ್ ಲೈನ್ ಕೂಡ ಆಗಿರುತ್ತೆ. ಇಲ್ಲೂ ಕೂಡ 5.5 ಇಲ್ಲೇನು ಇಟ್ಟಿದ್ದೀರಿ ಇದನ್ನೇ ಇಲ್ಲಿ ಇಡಬೇಕಾಗತ್ತೆ. ಓಕೆನಾ, ಇದನ್ನ ನಾವು ಇಟ್ಕೊಂಡು ಏನು ಮಾಡಬೇಕೀಗ, ಜಸ್ಟ್ ಈ ಪಾಯಿಂಟ್ನ ಈ ರೀತಿ ಸ್ಟ್ರೇಟ್ ಬಾಕ್ಸ್ ಟೈಪಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಈಗ ಡೀಪ್ ಇವ್ರಿಗೆ 7 ಇಂಚ್ ಇಟ್ಕೊಂಡಿದ್ದೀವಿ, ಇಲ್ಲಿ ಒಂದು ಮಾರ್ಕನ್ನು ಹಾಕೊಳ್ಳಿ. ಓಕೆನಾ, ಹಾಕ್ಕೊಂಡು ನಾವೇನು ಮಾಡಬೇಕು, ಈಗ ಇದು 5.5 ಇದೆ ಅಲ್ವಾ, ಇವರಿಗೆ ಯೂಶ್ವಲಿ ನಮಗೆ ಎಷ್ಟಕ್ಕೆ ಬೇಕಾಗತ್ತೆ ಅಂದರೆ 3.25 ಇಂಚು ಅಥವಾ 3.25 ಇಂಚು ಶೋಲ್ಡರ್ ಇಟ್ಕೊಳ್ಬೇಕಾಗತ್ತೆ. ಶೋಲ್ಡರ್ ಪಟ್ಟಿನ 3.25 ಇಂಚ್ ಇಟ್ಕೊಂಡ್ರೆ ನಮಗೆ 2.25 ಇಂಚಷ್ಟು ಶೋಲ್ಡರ್ ಪಟ್ಟಿ ಅನ್ನೋದು ಸಿಗುತ್ತೆ. ಇಲ್ಲಿ ಎಷ್ಟಿದೆ, 2 ಇಂಚ್ ಉಳಿಯುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕು, 2.25 ಅಥವಾ 2.25 ಇಂಚಿಗೆ ಇಟ್ಕೊಳ್ಬೇಕು. 2.25 ಇಟ್ಕೊಂಡ್ರೆ ಜಾಸ್ತಿ ಬಿಡುತ್ತಾಗತ್ತೆ, 2.25 ಇಂಚ್ ಇಟ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಓಕೆನಾ, ಅದಾದ ನಂತರ ಫ್ರೆಂಚ್ ಕರ್ವ್ ಸ್ಕೇಲಿಂದ ಕರೆಕ್ಟಾಗಿ ನಿಮಗೆ ಶೇಪನ್ನು ಕೊಡಬೇಕು. ಸೊ ಈ ರೀತಿ ಶೇಪ್ ಕೊಟ್ಟರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಸೇಮ್ ಅದೇ ರೀತಿ ಫ್ರೆಂಚ್ ಕರ್ವ್ ಸ್ಕೇಲಿಂದ ನೀವು ಕರೆಕ್ಟಾಗಿ ಈ ರೀತಿ ಈ ಇದರಲ್ಲಿ ಇಡಬೇಕಾಗತ್ತೆ. ಇಟ್ಕೊಂಡು ನೀವೇನು ಮಾಡಬೇಕು, ಇಷ್ಟಕ್ಕೆ ಮಾರ್ಕನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನಂತರ ನಮಗೆ 9 ಇಂಚ್ ಬೇಕಲ್ವಾ, ಕರೆಕ್ಟಾಗಿ 9 ಇಂಚ್ಗೆ ನಾವು ಇದನ್ನು ಪ್ರಿಫೇರ್ನ ಕೊಡಬೇಕು. ಸೊ 9 ಇಂಚ್ಗೆ ಮಾರ್ಕ್ ಹಾಕೋಬೇಕು ಮತ್ತು 1.25 ಇಂಚು ಮಾರ್ಜಿನ್. ಇಲ್ಲಿ 9 ಇಂಚಿಗೆ ಮಾರ್ಕ್ ಹಾಕಿದ್ದೀರಲ್ವ, ಅದೇ ಮಾರ್ಕನ್ನು ಇಲ್ಲಿ ಹಾಕಿ ಸರಿಯಾಗಿ ಬರುತ್ತೆ. ಹಾಗಿದ್ರೆ ಅಂತಂದರೆ ಇವರಿಗೆ ಸೊಂಟ ಆಲ್ಮೋಸ್ಟ್ 30 ಇಂಚಷ್ಟು ಬಂದಿರುತ್ತೆ. ಸೊ ಅದು ರಿಕವರಿ ಆಗತ್ತೆ. ಇಲ್ಲಿ ಏನು ಮಾಡಬೇಕು, ಎರಡೂ ಸೆಂಟರ್ಗೆ ನಾವು ಡಾಟ್ ಹಿಡಿತೀವಲ್ವ, ಈ ರೀತಿ ಪಾಯಿಂಟ್, ಈ ಪಾಯಿಂಟ್ಗೆ ನಾವೇನು ಮಾಡಬೇಕು, ಡಾಟನ್ನು ಹಿಡಿಬೇಕಾಗತ್ತೆ ಬ್ಯಾಕ್ ಸೈಡಲ್ಲಿ. ಅದು ಕೂಡ ಹಾಫ್ ಇಂಚ್ ಇಟ್ಕೊಂಡ್ರೆ ನಿಮಗೆ 9 ಇಂಚಲ್ಲಿ 1 ಇಂಚ್ ಅಂತಕ್ಕಂಥದ್ದು ಮೈನಸ್ ಆಗುತ್ತೆ. ಸೊ ಆಗ ನಮಗೆ ಸೊಂಟದ ಅಳತೆ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಇದಾದ ನಂತರ ನಾವು ಕಟ್ಟಿಂಗನ್ನು ಮಾಡ್ತಕ್ಕಂಥದ್ದು. ಸೊ ಬ್ಯಾಕ್ ಸೈಡ್ನ ಕರೆಕ್ಟಾಗಿ ಆರ್ಮೋಲ್ ರೌಂಡ್ ಮ್ಯಾಚ್ ಮಾಡಿಕೊಂಡ್ರೆ ನಮಗೆ 8 ಇಂಚ್ಗೆ ಬರಬೇಕಾಗುತ್ತೆ. ಎಲ್ಲಿ ಸೊಂಟದ ಸುತ್ತಳತೆ ಎಷ್ಟಿರುತ್ತೋ ಅಷ್ಟೇ ನಮ್ಮ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು 90% ಮ್ಯಾಚ್ ಆಗುತ್ತೆ. ಸೊ ಕಟ್ಟಿಂಗನ್ನು ಮಾಡ್ಕೊಳ್ಳೋದು. ಸೊ ಇದರ ಜೊತೆಗೆ ನೀವೇನಾದರೂ ನನ್ನ ಜೊತೆ ಟೈಲರಿಂಗ್ನ ಕಲಿಬೇಕು ಅಂತ ಅನಿಸಿದ್ರೆ ಯೂಟ್ಯೂಬ್ ಮೆಂಬರ್ಶಿಪ್ ಕ್ಲಾಸ್ ಅಂತಕ್ಕಂಥದ್ದು ಓಪನ್ ಆಗಿದೆ. ಸೊ ಇದರಲ್ಲಿ 4 ಡಾಟ್ ಬ್ಲೌಸು, ಪ್ರಿನ್ಸಸ್ ಕಟ್ ಬ್ಲೌಸು, ಕಟೋರಿ ಬ್ಲೌಸು, ವಿ ಶೇಪ್ ಬ್ಲೌಸು ಮತ್ತು ಡ್ರೆಸ್ ಕ್ಲಾಸಸ್. ಸೊ ಈ ರೀತಿ 40 ವೀಡಿಯೋಸ್ ನಿಮಗೆ ಅವೈಲೇಬಲ್ ಇದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬಹುದು. ಲೆವೆಲ್ 1 ಮತ್ತು ಲೆವೆಲ್ 2 ಅಲ್ಲಿ 2 ವಿಧದಲ್ಲಿ ನಿಮಗೆ ಹೇಳ್ಕೊಡ್ಲಾಗತ್ತೆ. ಸೊ ಇದರಲ್ಲಿ ಬಂದು ನಿಮಗೆ ಲೆವೆಲ್ 2 ಅಲ್ಲಿ ವಾಟ್ಸಪ್ ಸಪೋರ್ಟ್ ಕೂಡ ಇರುತ್ತೆ. ಕೋರ್ಸ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ರೂ ನೀವು ವಾಟ್ಸಪ್ ಮುಖಾಂತರ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಹೀಗಾಗಿ ನಿಮಗೆ ಲೆವೆಲ್ 2 ಆಪ್ಷನ್ ದಿ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಅದಾದ ನಂತರ ನಾಚಸನ್ನು ಹಾಕ್ಕೊಳ್ಬೇಕು. ಬ್ಯಾಕ್ ಸೈಡ್ ಕಟ್ಟಿಂಗನ್ನು ಈ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಇದನ್ನು ಪರ್ಫೆಕ್ಟಾಗಿ 1 ಇಂಚ್ ಬಿಟ್ಕೊಂಡು ನೀವು ಕಟ್ಟನ್ನು ಮಾಡಿಕೊಂಡ್ರೆ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ.
ಓಕೆನಾ, ಎಲ್ಲೂ ಕೂಡ ನಿಮಗೆ ಫ್ಲೋ ಆಗಲ್ಲ. ಸೊ ಇದಾದ ನಂತರ ನಾನಿಲ್ಲಿ 1/4 ಇಂಚ್ ಯಾಕೆ ಎಕ್ಸ್ಟ್ರಾ ಕಟ್ ಮಾಡಿದ್ದೀನಿ ಅಂತಂದರೆ, ನನಗೆ 8 ಇಂಚು ಕರೆಕ್ಟಾಗಿ ಬರಬೇಕಾಗಿತ್ತು, ಅದು 8 1/4 ಇಂಚ್ ಬರ್ತಾ ಇತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, 1/4 ಇಂಚು ಮೇಲ್ಗಡೆ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಫ್ರಂಟನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಬ್ಯಾಕನ್ನು ಇಟ್ಕೊಂಡು ಕರೆಕ್ಟಾಗಿ ಒಂದು 1/4 ಇಂಚ್ ಗ್ಯಾಪನ್ನು ಬಿಟ್ಟು ಮೇಲ್ಗಡೆ ಸ್ಟ್ರೇಟ್ ಆಗಿ ಇದನ್ನು ಕಟ್ ಮಾಡ್ಕೊಳ್ಳಿ. ಓಕೆನಾ, ಅಲ್ಲಿ ಮಾತ್ರ ಒಂದು 1/4 ಇಂಚಷ್ಟು ನಿಮಗೆ ಬೇಕಾಗುತ್ತೆ. ಸೊ ಏಕೆ ಅಂತ ಹೇಳ್ತೀನಿ, ಕೆಳಗಡೆ ಬಾಟಮಲ್ಲಿ ನೀವು 1 ಇಂಚು ಅಥವಾ 1/4 ಇಂಚು ಅಥವಾ 1.5 ಇಂಚು ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಅಂದಾಜಲ್ಲಿ ಇಟ್ಕೊಂಡು ಕಟ್ಟಿಂಗನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ, ಫ್ರಂಟ್ ಕೂಡ ಅಷ್ಟೇ, ನಿಮಗೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಬ್ಯಾಕ್ ಎಷ್ಟಿದೆ ಅಷ್ಟೇ ಇರಲಿ, ಜಾಸ್ತಿ ಬೇಡ. ಇಲ್ಲಿ ಏನಾಗುತ್ತೆ, ಯೂಶ್ವಲಿ ನಮಗೆ ಫ್ರಂಟಲ್ಲಿ ಗ್ಯಾಪ್ ಬರೋದೇ ಇದೇ ರೀಸನ್ಗೆ. ಇಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಜಿನ್ನ ಬಿಟ್ಟಿರೋದಿಲ್ಲ ಸ್ಟಿಚಿಂಗ್ಗೋಸ್ಕರ. ಮತ್ತು 9 ಇಂಚಿನ ನಾವು ಮೆಜರ್ಮೆಂಟ್ನ ಇಟ್ಕೊಂಡಿರ್ತೀವಿ. ಸೊ ನಮಗೆ ಬರುವಂಥದ್ದು ಬ್ಲೌಸ್ ಮೆಜರ್ಮೆಂಟು 34-35 ಇಂಚಸ್ಸು. ಸೊ ಹಾಗಾಗಿ 9 ಇಂಚ್ ಕರೆಕ್ಟಾಗಿ ಬರಬೇಕಂದ್ರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡ್ಕೊಳ್ಬೇಕು. ಈಗ ನಾನೇನು ಮಾಡ್ಕೊಳ್ತಾ ಇದ್ದೀನಿ, ಕೆಳಗಡೆ 1/4 ಇಂಚು ಎಕ್ಸ್ಟ್ರಾನ ಕ್ರಾಸಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಕಪ್ ಶೇಪ್ ಚೆನ್ನಾಗಿ ಬರಲಿ ಅಂತ ಹೇಳಿ ಅಷ್ಟೇ, ಯಾವುದೇ ಕಾರಣಕ್ಕೂ ಮಾರ್ಜಿನ್ ಅಂತೂ ಆ್ಯಡ್ ಮಾಡಿಲ್ಲ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಈಗ ಕರೆಕ್ಟಾಗಿ 1/4 ಇಂಚ್ಗೆ ನಾನು ಸೀದಾ ತೊಗೊಂಡು ಕರೆಕ್ಟಾಗಿ ಮೇಲ್ಗಡೆ ಎಷ್ಟಿದೆ ಅಷ್ಟಕ್ಕೆ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ಅಷ್ಟೇ, ಆರ್ಮೋಲ್ ರೌಂಡ್ ಕೂಡ ಅಷ್ಟೇ, ಬ್ಯಾಕ್ ಎಷ್ಟಿದೆ ಅಷ್ಟನ್ನೇ ಕಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶೇಪನ್ನು ಈಗಲೇ ಕೊಡಬೇಡಿ. ಏನಾಗುತ್ತೆ, ಸಾಕಷ್ಟು ಜನ ಬಿಗಿನರ್ಸ್ಗೆ ಶೇಪ್ ಕೊಡೋದನ್ನು ಅಡ್ವಾನ್ಸಾಗೆ ಕೊಟ್ಟುಬಿಡ್ತೀರಿ. ನಿಮಗೆ ಅಲ್ಲಿ ಯಾವ ರೀತಿ ಶೇಪ್ ತೆಗಿಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ 90% ಬಿಗಿನರ್ಸೇ ಆಗಿರಲಿ, ಹೊಸಬರೇ ಆಗಿರಲಿ, ಈ ರೀತಿ ಶೇಪನ್ನು ಈಗಲೇ ಕೊಡಬೇಡಿ, ಆಫ್ಟರ್ ಸ್ಟಿಚಿಂಗನ್ನು ಕೊಡಿ. ಫ್ರಂಟ್ ಡೀಪ್ ನನಗೆ 6.5 ಇಂಚ್ ಬೇಕು ಇಟ್ಕೊಂಡಿದ್ದೀನಿ, ಕರೆಕ್ಟಾಗಿ ಬ್ಯಾಕ್ ಎಷ್ಟು ಹಿಂಗಿದೆ ಹಾಗೆ ನಾನು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಡೀಪ್ ಕೂಡ ಕಂಪ್ಲೀಟ್ ಆಗತ್ತೆ. ಸೊ ಇದಾದ ನಂತರ ನನಗೆ ಬೇಕಾಗಿರುವಂಥದ್ದು ಡಾಟ್ ಪಾಯಿಂಟ್ ಮತ್ತು ಅಂಡರ್ ಬಸ್ಟ್ ಲೈನ್. ಸೊ ಇದನ್ನು ಬ್ಯಾಕನ್ನು ತೆಗಿತಾ ಇದ್ದೀನಿ. ಸೊ ತೆಗೆದು ಈಗೇನು ಮಾಡಬೇಕು, ನಾವು ಫ್ರಂಟ್ ಡಾಟ್ ಪಾಯಿಂಟ್ ಎಷ್ಟಿದೆ ಅಷ್ಟಕ್ಕೆ ನಾನು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾಚ್ ಎಲ್ಲಿಗಿದೆ ಅದಕ್ಕೆ ರೆಡಿ ಮಾಡಿಕೊಂಡು ಬ್ಯಾಕನ್ನು ರಿಮೂವ್ ಮಾಡಿಕೊಂಡು, ಈಗ ನಿಮಗೆ ಕರೆಕ್ಟಾಗಿ 1.5 ಇಂಚ್ ಮಾರ್ಜಿನ್ ಬೇಕು. ಸೊ ಆ ಮಾರ್ಜಿನ್ ಇಟ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಎದಕ್ಕೆ ಹಿಡಿತಾ ಇದ್ದೀನಿ ಅಂದರೆ, ಆರ್ಮೋಲ್ ರೌಂಡಲ್ಲಿ ನನಗೆ ಡಾಟ್ ಅನ್ನೋದು ಹೋಗುತ್ತೆ, ಅದಕ್ಕೋಸ್ಕರ. ಈಗ ನಾನು 10.5 ಇಂಚಸ್ಗೆ ಮಾರ್ಕನ್ನು ಹಾಕಿದ್ದೀನಿ ಡಾಟ್ ಪಾಯಿಂಟ್ಗೆ. ಅಲ್ಲಿಂದ ಅಂಡರ್ ಬಸ್ಟ್ ಲೈನ್ಗೆ ನಾನು 2.5 ಇಂಚ್ಗೆ ಮಾರ್ಕನ್ನು ಹಾಕಿದ್ದೀನಿ. ಇವೆರಡೂ ಲೈನನ್ನು ನೀವು ಕಂಪಲ್ಸರಿ ನೀವೇನು ಮಾಡಬೇಕು, ಡ್ರಾ ಮಾಡಿಕೊಳ್ಳೇಬೇಕು. ಸೊ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ಬೋದು, ಕನ್ಫ್ಯೂಸ್ ಆಗಬೇಡಿ. ಅಂಡರ್ ಬಸ್ಟ್ ಲೈನ್ಗೆ ಡ್ರಾ ಆಗಬೇಕು, ಪ್ಲಸ್ ಡಾಟ್ ಪಾಯಿಂಟ್ ಕೂಡ ನೀವು ಡ್ರಾನ ಮಾಡ್ಕೊಳ್ಬೇಕು. ಸೊ ಡಾಟ್ ಪಾಯಿಂಟ್ ಲೈನ್ನ ಯಾವ ರೀತಿ ಕರೆಕ್ಟಾಗಿ ಹಿಡಿಬೇಕು ಅಂದರೆ, ಶೋಲ್ಡರ್ ಟು ಶೋಲ್ಡರ್ ಸೆಂಟರ್ ಫೋಲ್ಡ್ನ ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಕ್ಟ್ಲಿ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು ಬರುತ್ತೆ. ನೋಡಿ, 3 ಇಂಚು ಎಕ್ಸಾಕ್ಟ್ಲಿ ಬಂತು ನಮಗೆ. 36 ಮೆಜರ್ಮೆಂಟ್ ಇರೋದ್ರಿಂದ 3.5 ಇಂಚು ಬೇಕಾಗುತ್ತೆ. ಕರೆಕ್ಟಾಗಿ ಅಷ್ಟು ಬಂದಿದೆ ಆಫ್ಟರ್ ಸ್ಟಿಚಿಂಗ್. ಓಕೆನಾ, ಇದಾದ ನಂತರ ನಮ್ಮ ಸೊಂಟದ ಸುತ್ತಳತೆ 8 ಇಂಚ್ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, 8 ಇಂಚ್ ಇಟ್ಕೊಂಡು ಮಿಕ್ಕಿದ್ದು ಎಷ್ಟು ಎಕ್ಸ್ಟ್ರಾ ಮಿಕ್ಕಿದೆ ಅದನ್ನು ನಾನು 1 ಇಂಚನ್ನು ಆ್ಯಡ್ ಮಾಡಿಕೊಂಡು ಡಾಟ್ ವಿಡ್ತನ್ನು ಹಿಡ್ಕೊಳ್ತಾ ಇದ್ದೀನಿ. ಸೊ ಡಾಟ್ ವಿಡ್ತನ್ನು ಕೂಡ ಅಷ್ಟೇ ಯಾವ ರೀತಿ ಹಿಡಿಬೇಕು ಅಂತಂದರೆ, ಫಸ್ಟ್ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅದಾದ ನಂತರ ಕರ್ವ್ ಸ್ಕೇಲಿಂದ ನೀವು ಈ ರೀತಿ ಕರ್ವ್ ಶೇಪನ್ನು ಕೊಡಬೇಕಾಗತ್ತೆ. ಓಕೆನಾ, ಡಾಟ್ನ ಯಾವುದೇ ಕಾರಣಕ್ಕೂ ಸ್ಟ್ರೇಟಲ್ಲಿ ಹಿಡಿಬಾರ್ದು. ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ರೀತಿ ಕರ್ವ್ ಶೇಪಲ್ಲಿ ಸ್ಟಿಚ್ ಮಾಡಬೇಕು. ಯಾಕಂದರೆ ಕಪ್ ಶೇಪ್ ಇರೋದ್ರಿಂದ ನಮಗೆ ಈ ರೀತಿ ಸ್ಟಿಚ್ ಮಾಡಬೇಕು. ಸೊ ಅದಾದ ನಂತರ ಅಲ್ಲಿ ಡಾಟ್ ಹಿಡಿಯಲ್ಲ ಅಂತ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ. ಡಾಟ್ ಹಿಡಿತಿರಾದರೆ ಬೇಡ, ಕರೆಕ್ಟಾಗೇ ಇರಲಿ. ಸೊ ಇಲ್ಲಿ ಫ್ರಂಟಲ್ಲಿ ನಾವೇನು ಮಾಡಬೇಕು, 1 ಇಂಚಿಗೆ ಇಟ್ಕೊಳ್ಬೇಕು. ಸೊ ಈ ರೀತಿ ಶೇಪನ್ನು ಕೊಡಬೇಕು. ಓಕೆನಾ, ಅದಾದ ನಂತರ ಇದೇ ಶೇಪನ್ನು ಈ ರೀತಿ 1/2 ಇಂಚ್ ಏನು ಮೇಲ್ಗಡೆ ಇಟ್ಕೊಂಡಿದ್ದೀವಿ ಅಲ್ಲಿಗೆ ಪಾಯಿಂಟನ್ನು ಮಾಡ್ಕೊಳ್ಳಿ. ಓಕೆನಾ, ಇದಾದ ನಂತರ ಸೀದಾ ಕಟ್ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿರುವಂಥ ಶೇಪ್ ಅಂತಕ್ಕಂಥದ್ದು ನಿಮಗೆ ಸಿಕ್ಬಿಡತ್ತೆ. ಇಲ್ಲಿ ಶಾರ್ಪ್ ಇರೋದ್ರಿಂದ ನಾನು ಅದನ್ನು ಬಿಟ್ಟು ಕಟ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಈ ರೀತಿ ಕರೆಕ್ಟಾಗಿ ಬರಬೇಕು ಅದು. ಓಕೆನಾ, ಇದೇ ನಿಮಗೆ ಕ್ರಾಸ್ ಬೆಲ್ಟ್ ಕೂಡ ಆಗುತ್ತೆ. ಅದಾದ ನಂತರ ಸೆಂಟರ್ ನಾಚ್ಗೆ ಒಂದೊಂದು ನಾಚನ್ನು ಹಾಕೊಳ್ಳಿ, ಡಾಟ್ ವಿಡ್ತ್ಗೆ ಮತ್ತು ಡಾಟ್ ಸೆಂಟರ್ ಪಾಯಿಂಟ್ಗೆ. ಸೊ ಇದಾದ ನಂತರ ಇಲ್ಲಿ ಡಾಟ್ ಯಾವ ರೀತಿ ಹಿಡಿಬೇಕು ಅಂದರೆ, ಎರಡೂ ಫೋಲ್ಡ್ ಮಾಡ್ಕೊಳ್ಳಿ, ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಸೆಂಟರ್ಗೆ. ಇಲ್ಲಿಂದ ನಿಮಗೆ 2.5 ಇಂಚ್ ಬೇಕಾಗುತ್ತೆ, ಎಷ್ಟೇ ದೊಡ್ಡ ಬ್ಲೌಸ್ ಆದರೂ ಅದಕ್ಕಿಂತ ಜಾಸ್ತಿ ಬೇಡ. ಇಲ್ಲಿ ಆಲ್ರೆಡಿ ಡಾಟನ್ನು ಹಿಡಿಯಲ್ಲ. ಸೊ ಇಲ್ಲಿ ಸೆಂಟರ್ ಪಾಯಿಂಟ್ ಬೇಕು. ಈ ಸೆಂಟರ್ ಡಾಟ್ ಪಾಯಿಂಟಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಆ ಲೈನ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಅದಾದ ನಂತರ ನೀವೇನು ಮಾಡಬೇಕು, ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅಥವಾ ನಿಮಗೆ ಮೆಜರ್ಮೆಂಟ್ ಬೇಕು ಅಂತಂದರೆ 1/2 ಇಂಚ್ ಬಿಟ್ಟುಬಿಟ್ಟು, ಕಪ್ ಸೈಜ್ ಕಡಿಮೆ ಇದೆ ಅಂದರೆ 3.5 ಇಂಚ್ ಇಟ್ಕೊಳ್ಳಿ. ಕಪ್ ಸೈಜ್ ಜಾಸ್ತಿ ಇದೆ ಅಂತಂದರೆ 3 ಇಂಚ್ ಇಟ್ಕೊಳ್ಳಿ. ನಾನು 3 ಇಂಚ್ ಇಟ್ಕೊಂಡು ಮಾರ್ಕನ್ನು ಹಾಕಿದ್ದೀನಿ. ಓಕೆನಾ,
ಇಷ್ಟು ಹಾಕಿದ್ರೆ ಸಾಕು. ಕಾಲು ಇಂಚಲ್ಲಿ ನೀವು ಡಾಟನ್ನು ಹಿಡಿಬೋದು. ಇಲ್ಲಿ ಮತ್ತು ಇಲ್ಲಿ 3 ಡಾಟ್ ಬ್ಲೌಸ್ ಪರ್ಫೆಕ್ಟಾಗಿ ನಿಮಗೆ ಫಿನಿಶಿಂಗ್ ಆಗಿ ಹೊರಗಡೆ ಬರುತ್ತೆ. ಓಕೆನಾ. ಇದಾದ ನಂತರ ಸ್ಲೀವ್ ಕಟಿಂಗ್ ಇರುತ್ತೆ. ಓಕೆನಾ. ಇಲ್ಲಿ ನಾನು 1/4 ಇಂಚ್ ಯಾಕೆ ಹಿಡಿದೆ ಅಂದರೆ ಡಾಟನ್ನು ಹಿಡಿಯೋದ್ರಿಂದ ನನಗೆ ಮ್ಯಾನೇಜ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಡಾಟ್ ಹಿಡಿದೆ. ನೋಡಿ, ಡಾಟ್ ಹಿಡಿದ ತಕ್ಷಣ ಶೇಪ್ ಯಾವ ರೀತಿ ಕೆಟ್ಟೋಗುತ್ತೆ ಅಂತ ಹೇಳಿ. ಅದನ್ನೇ ಶೇಪನ್ನು ನಾವೇನು ಮಾಡಬೇಕು, ಆಫ್ಟರ್ ಸ್ಟಿಚಿಂಗನ್ನು ಕಟ್ ಮಾಡಿ ತೆಗೆಯೋದಿರುತ್ತೆ. ಸಾಕಷ್ಟು ಜನ ಇದನ್ನು ಮಾಡಲ್ಲ. ಸೊ ಹಾಗಾಗಿ ಅವರಿಗೆ ಕಂಕುಳ ಭಾಗದಲ್ಲಿ ಟೈಟ್ ಆಗೋದು ಅಥವಾ ರಿಂಕಲ್ಸ್ ಬರೋದು, ಸೊ ಸುಮಾರು ಸಮಸ್ಯೆನ ನೀವು ಫೇಸ್ ಮಾಡ್ತೀರಿ. ಸೊ ಇಲ್ಲಿ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಬೇಕಾದ್ರೆ ಎಷ್ಟಿದೆ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ನೀವು ಶೇಪನ್ನು ಡ್ರಾ ಮಾಡಿಕೊಂಡ್ರೆ ಕ್ರಾಸ್ ಬೆಲ್ಟ್ ರೆಡಿ ಆಗುತ್ತೆ. ಇಲ್ಲಿ ಒಂದು ಅಂದಾಜಿನ ಪ್ರಕಾರ ನಾವು ಕೆಳಗಡೆ ಕಟ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಮಗೆ 1/2 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ. ನೋ ಪ್ರಾಬ್ಲಮ್. ಅದನ್ನು ನಾವು ಕರೆಕ್ಟಾಗಿ ಇಟ್ಕೊಂಡು ಕಟ್ಟಿಂಗನ್ನು ಮಾಡುವಂಥದ್ದು. ಓಕೆನಾ. ಮೆಜರ್ಮೆಂಟ್ ಎಷ್ಟಿದೆ ಅದಕ್ಕಿಂತ 1/2 ಇಂಚ್ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಶೇಪ್ ಅನ್ನೋದು ಕರೆಕ್ಟಾಗಿ ಬಂದ್ಬಿಡತ್ತೆ ಈ ರೀತಿ. ಓಕೆನಾ. ಸೊ ಚಾನಲ್ಗೆ ಯಾರಾದರೂ ಹೊಸಬರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸ್ಲೀವ್ಸ್ ಕಟಿಂಗ್ಗೆ ಮೆಜರ್ಮೆಂಟ್ ಬೇಕು. 8 ಇಂಚು ಕರೆಕ್ಟಾಗಿದೆ ನಮ್ಮ ಆಲ್ಮೋಸ್ಟ್ ರೌಂಡ್. ಸೊ 8 ಇಂಚಿಗೆ ಇಟ್ಕೊಂಡಿದ್ದೀನಿ. ಅದಾದ ನಂತರ ಕ್ಯಾಪ್ ಹೈಟ್ ಇಲ್ಲಿದ್ರೆ ಡಿಕ್ಲೇರ್ ಮಾಡ್ಕೋಬೇಕು. 3.5 ಇಂಚ್ ಇದೆ. ಇವೆರಡೂ ನೆನಪಿಟ್ಕೊಳ್ಳಿ. ಸ್ಲೀವ್ಸ್ನ ಕಟಿಂಗ್ಗೆ ಹೋಗೋಣ. ಸೊ ಸ್ಲೀವ್ಸ್ನ ಕಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ನಾವು 1 ಮೀಟರ್ ಬಟ್ಟೆಯನ್ನು ತೆಗೆದುಕೊಂಡ್ರೆ ಕರೆಕ್ಟಾಗಿ ನಿಮಗೆ ಎಷ್ಟೇ ದೊಡ್ಡ ಬ್ಲೌಸ್ ಇದ್ದರೂ ಕೂಡ ನಿಮಗೆ ಮೆಜರ್ಮೆಂಟ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಈಗ ನನಗೆ ಕರೆಕ್ಟಾಗಿ ಬರುತ್ತೆ, ಅಥವಾ ಒಂದು 1/2 ಇಂಚ್ ಹೆಚ್ಚು ಕಡಿಮೆ ಬರ್ಬೋದು. ಮಾರ್ಕ್ ಹಾಕಿದ್ಮೇಲೆ ಗೊತ್ತಾಗುತ್ತೆ. ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಸೀದಾ. ಓಕೆನಾ. 4 ಲೇಯರ್ನ ಸ್ಲೀವ್ಸ್ ಕಟಿಂಗಲ್ಲಿ ಬೇಕಾಗುತ್ತೆ. 8 ಇಂಚ್ ಬೇಕು. 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಮೇಲ್ಗಡೆ ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಓಕೆನಾ. ಕೆಳಗಡೆ 2 ಲೈನ್ನ ಕಂಪಲ್ಸರಿ ಹಾಕಿ. 3.5 ಇಂಚು ಕ್ಯಾಪ್ ಹೈಟ್ ಇದೆ. ಓಕೆನಾ. ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ 8 ಇಂಚು ಆರ್ಮೋಲ್ ರೌಂಡ್ ಇರೋದ್ರಿಂದ 7.25 ಇಂಚು ಬರೋವರೆಗೂ ಟೇಪನ್ನು ಸರಿಸಿ ಈ ರೀತಿ ಒಂದು ಮಾರ್ಕನ್ನು ಹಾಕಿ. 1.5 ಇಂಚು ಮಾರ್ಜಿನ್ ಬೇಕು. ಸೊ ಕಡಿಮೆ ಅನ್ನಿಸ್ತಾ ಇದೆ. 1/2 ಇಂಚ್ ಎಕ್ಸ್ಟ್ರಾ ಮತ್ತೆ ಮುಂದಕ್ಕೆ ತೆಗೆದುಕೊಂಡಿದ್ದೀನಿ. ಇಷ್ಟೇ ಸಿಂಪಲ್. ಸ್ಲೀವ್ಸಲ್ಲಿ ಬಟ್ಟೆ ಈ ರೀತಿ ಹಾಕೋಬೇಕು. 7.25 ಇಂಚಿಗೆ ಮಾರ್ಕ್ ಮಾಡಿ. 1.5 ಇಂಚು ಮಾರ್ಜಿನ್ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಅದಾದ ನಂತರ ಬಾಟಮಲ್ಲಿ ನಮಗೆ 5 ಇಂಚ್ ಬೇಕು. 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಶೇಪ್ ಸ್ಕೇಲಿಂದ ಆದರೂ ಯೂಸ್ ಮಾಡಿ, ಅಥವಾ ಸ್ಟ್ರೇಟ್ ಆಗಿ ನೀವು ಡ್ರಾ ಆದರೂ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಸ್ಟ್ರೇಟ್ನ ಡ್ರಾ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾಡೋದ್ರಲ್ಲಿ ಶೇಪನ್ನು ಕೊಟ್ಕೊಳ್ಳೋಣ. ಅದಾದ ನಂತರ ಇಲ್ಲಿ ನಮಗೆ 1 ಇಂಚ್ ಬೇಕು. ಜಾಸ್ತಿ ಬೇಕಾಗಿಲ್ಲ. ವೆರಿ ಸಿಂಪಲ್. ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ಶೇಪ್ ಅನ್ನೋದು ಕಾಣುತ್ತೆ ನಿಮಗೆ ಅಂತ ಹೇಳಿ. ಸೊ ಎರಡೂ ಸೆಂಟ್ರಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ. ಇಲ್ಲಿಂದ ಕರ್ವ್ ಶೇಪ್ ಸ್ಕೇಲ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಡ್ರಾ ಮಾಡಿ. ಸಿಂಪಲ್. ಓಕೆನಾ. ಇಷ್ಟು ಇಟ್ಕೊಳ್ಳಿ. ಅದಾದ ನಂತರ ಈ ರೀತಿ ತಿರ್ಸಿ. ಇನ್ನೊಂದು ಸರಿ ತಿರ್ಸ್ಕೊಡ್ತೀನಿ ನಿಮಗೆ. ಇಷ್ಟು ಇಟ್ಕೊಂಡು ಜಸ್ಟ್ ಈ ರೀತಿ ತಿರ್ಸುವಂಥದ್ದು. ತಿರ್ಸಿ ಸೆಂಟರ್ ಪಾಯಿಂಟ್ ಇಟ್ಕೊಂಡು ನೀವು ಶೇಪನ್ನು ಕೊಡಿ. ಪರ್ಫೆಕ್ಟಾಗಿ ಬಂದ್ಬಿಡತ್ತೆ. ಇದು ಫ್ರಂಟ್ ಶೇಪ್ ಆಯಿತು. ಸೊ ಇದು ಬ್ಯಾಕ್ ಶೇಪ್ಗೆ ನಾವೇನು ಮಾಡಬೇಕು, ಶೇಪ್ ಯಾವ ರೀತಿ ಇದೆ ಅದೇ ರೀತಿ 1/2 ಇಂಚ್ಗೆ ಇನ್ಕ್ರೀಸ್ ಮಾಡಿಕೊಂಡು ಶೇಪನ್ನು ಕೊಡುವಂಥದ್ದು ಇಷ್ಟೇ. ಓಕೆನಾ. ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ವೆರಿ ಸಿಂಪಲ್ ಆಗಿರುತ್ತೆ. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ಗೆ ಯಾರಾದರೂ ಹೋಗ್ತದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥವ್ರು ದಯವಿಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ. ನಿಮಗೆ ಮೆಂಬರ್ಶಿಪ್ ಲಿಂಕನ್ನು ನಾನು ಶೇರ್ ಮಾಡ್ತೇನೆ. ಇಲ್ಲಾಂದರೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರು ನೀವು ಮೆಂಬರ್ಶಿಪ್ಪನ್ನು ಪಡ್ಕೊಳ್ಬಹುದು. ನನ್ನ ಜೊತೆ ಕೋರ್ಸನ್ನು ಕಂಪ್ಲೀಟ್ ಮಾಡಬಹುದು ವಿತ್ ವಾಟ್ಸಪ್ ಸಪೋರ್ಟ್ ಸಹಿತ. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿ ಶೇಪನ್ನು ತೆಗೆಯುವಂಥದ್ದು. ಓಕೆನಾ. ಪರ್ಫೆಕ್ಟಾಗಿ ನೀವು ಸ್ಲೀವ್ಸನ್ನು ಕಟ್ ಮಾಡ್ತೀರಾ. ಬಹಳ ಸಿಂಪಲ್ ಅಂದರೆ ಬಹಳ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.